JDS ಏನಾದರೂ ಆಪರೇಷನ್ ಮಾಡಲಿಕ್ಕೆ ಹೊರಟ್ರ ಇಬ್ರಾಹಿಂ ಅವರು? ನಾನು ಆಪರೇಷನ್ ಮೇಲೆ ನನಗೆ ವಿಶ್ವಾಸ ಇಲ್ಲ. ನ್ಯಾಚುರಲ್ ಬರ್ತ್ನಲ್ಲಿ ವಿಶ್ವಾಸ ಇಟ್ಟರು ನಾನು. ಓಕೆ, ಅಬಾರ್ಷನ್ ಮಾಡಿಸೋದೇ ಅಲ್ಲ ನಾವು, ಬರೀ ಡೆಲಿವರಿ ಮಾತ್ರ. ಡೆಲಿವರಿ. ಸೊ ಹಾಗಾಗಿ ಈಗ ಫಸ್ಟ್ GT ಅವರು ಹೇಳಿಕೆ ಕೊಟ್ಟವ್ರೆ. ಇನ್ನು ಮೇಲೆ ಸ್ವಾಭಾವಿಕವಾಗಿ JDS ಶಾಸಕರು ಒಬ್ಬೊಬ್ಬರಾಗಿ ಬರ್ತಾರೆ, ಹೊರಗೆ ಬರ್ತಾರೆ. ಅಲ್ಲಿ ನೀವು JDS ಮನೇಲಿ ಬೆಂಕಿ ಬಿದ್ದಿದ್ದಾರೆ, ನೀವು ಗಳ ಇರಕ್ಕೆ ಯಾಕೆ ಹೋಗ್ತಿದ್ದೀರಿ? JDS ಬ್ಯಾಕ್ಲಿ ಬೆಂಕಿ ಅವರೇ ಹಚ್ಕೊಂಡವ್ರೆ, ನಾವು ನೀರು ಹಾಕಿ ಆರಿಸ್ತಾ ಇದ್ದೀವಿ. ಸಾಹೇಬ್ರಪ್ಪ ಇನ್ನೂ ಬದುಕಿರಿ ನೀವು ಅಂತ ಅವರೇ ಬೆಂಕಿ ಹಚ್ಕೊಂಡವ್ರೆ. ಅಲ್ಲಿ ನೀವು H ವಿಶ್ವನಾಥ್ ಅವ್ರು ಬಿಟ್ಟಾಗಲೇ ಬೆಂಕಿ ಹತ್ಕೊಂಡಿತ್ತು, ಆಗಲೇ ಹೋಗಿತ್ತು ಅದು. ಇವರು ಸ್ವಯಂಕೃತ ಅಪರಾಧ. ನಾನು ಹೇಳಿದೆ ದೇವೇಗೌಡರು ಹೌದು ಭಾರಿ ದೊಡ್ಡ ಗಿಡ, ಒಂದು ಬೀಜ ಬೇಕು ಕುಮಾರಸ್ವಾಮಿ ಅಂತ. ಇವ್ರು ಊರೆಲ್ಲ ಇವ್ರದ್ದೇ ಬೀಜ ಬಿತ್ತಾ ಇದ್ರೆ ಬೇರೆಯವ್ರ ಬೀಜ ಎಲ್ಲಿ ಬಿತ್ತೋದು? ಒಂದು ಬೀಜ ಬಿತ್ತರೆ ಅಂದ್ರೆ ಕಂಡ್ ಕಡೆ ನೀವು ಬಿತ್ತಕ್ಕೆ ಶುರು ಮಾಡ್ಬಿಟ್ರಿ, ಮತ್ತು ನಮ್ಮ ಬೀಜಗಳೆಲ್ಲ ಹೋಗೋದು ತಗೊಂಡೋಗೋದು ನಾವು. ಒಬ್ಬ ಫ್ಯಾಮಿಲಿ ಒಬ್ಬ ಬಂದ್ರೆ ಸಾಕು, ಮಗ ಮೊಮ್ಮಗ ಸೊಸೆ ಮೊಮ್ಮಕ್ಕಳು ಎಲ್ರೂ. ಇನ್ನು ಚನ್ನಪಟ್ಟಣಕ್ಕೆ ತಗೊಂಬಂದು ನಿಖಿಲಿ ನಿಲ್ಲಿಸ್ಬೇಕಾಗಿತ್ತು ಪಾಪ ಹುಡುಗನ್ನ. ಗೊತ್ತಿತ್ತು ನಿಮಗೆ ಯೋಗೀಶಲ್ಲಿ ಜನಾನರಾಗಿದ್ದಾರೆ. ಅವನಿಗೆ BJPಯಿಂದ ಬಂದು ಬಿಟ್ಟು ಅವನಿಂದ ಹೊರಗೆ ಹಾಕಿ ಪಾರ್ಲಿಮೆಂಟ್ನಲ್ಲಿ ಅವನ ಕೈಯಲ್ಲಿ ದುಡಿಸ್ಕೊಂಡು ಅವನ ಹತ್ರ ಓಟ್ ತೊಗೊಂಡು ಪಾರ್ಲಿಮೆಂಟ್ನಲ್ಲಿ ಎಷ್ಟು ಓಟ್ ಲೀಡ್ ಬಂತು ನಿಮಗೆ ಅಲ್ಲಿ? ಈಗ್ಯಾಕೆ ಬರಲಿಲ್ಲ? ಅದಕ್ಕೆ ಇನ್ನು ವಂಶ ಪಾರಂಪರ್ಯ ರಾಜಕಾರಣ ನಡೆಯಲ್ಲ. ಏನೋ ಒಬ್ಬರು ಇರ್ಬೋದು, ಎಸ್ ಆಯ್ತಪ್ಪ, ನನ್ನ ನಂತರ ನನ್ನ ಮಗ ಬೆಳಿಬೇಕು, ಬೆಳೀಲಿ, ಇದಕ್ಕೆ ಜನ ಒಪ್ತಾರೆ. ತೆಗೆದು ನೋಡಿ, ನಿಮಗೆ ಗೊತ್ತಿಲ್ವಾ ಸ್ವಾಮೀಜಿಯವರೇ? ನಿಮಗೂ ಗೊತ್ತಿದೆ. ಓಟಿನ ಹಕ್ಕು ಇಟ್ಕೊಂಡು ತಾನೇ ಏನು ಬರ್ತಾಯಿದೆ ನಮಗೆ? ಈ ಹಕ್ಕಿ ಇಟ್ಟಾದ್ರೆ ಏನು ಕೊಡ್ತಾಯಿದ್ದೀರಿ? ಬಯಸ್ಕೊಳ್ಳೋರು ನಾವು, ಹೊಡೆತ ತಿನ್ನೋರು ನಾವು, ಟಾರ್ಗೆಟ್ ಮಾಡೋರು ನಾವು. ಒಂದು ಕಡೆ ಹೇಳ್ತೀರಿ ಕಾಂಗ್ರೆಸ್ ನಿಮಗೆ ಓಲೈಸ್ತಾ. ಏನು ಕಾಂಗ್ರೆಸ್ನವ್ರಾದ್ರೆ ಏನು ಕೊಟ್ಟವೆ? 70 ವರ್ಷ ಆದ್ರೂ ನಾವು ಸೌತೆಕಾಯಿ ಮಾರೋದು ತಪ್ಪಿಲ್ಲ. ನೀವೇ ಹೇಳಿದ್ರಿ ಪಂಚರ್ ಹಾಕೋರು ಅಂತ. ಏನು ಓಲೈಸಿ ಏನು ನಮಗೇನು ಏನಾದರೂ ಎತ್ಕೊಟ್ರ ಸರ್ಕಾರದ ಸೊತ್ತ? ನಮಗೆ ಶಾಂತಿಯುತವಾಗಿ ಗೌರವಯುತವಾಗಿ ಮರ್ಯಾದೆಯಾಗಿ ಬದುಕಕ್ಕೆ ಬಿಡಿ ಅಂತ ಇದ್ದೀವಿ. ಆ ಬದುಕಿಗೂ ನೀವು ಬದುಕಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ, ಅಂದರೆ ಹುಲಿ ಹೊಡಿಬೇಕಾರೆ ಕುರಿ ಕಟ್ತಾರೆ. BJPಯವರು ಇಷ್ಟು ದಿವಸ ನಮ್ಮನ್ನು ತೋರಿಸೇ ಓಟ್ ಪಡ್ಕೊಂಡಿದ್ದು ಮುಂಡೆ ಬಾಬು. ನಾವಿಲ್ಲ ಅಂದರೆ BJP ಇಲ್ಲ. ಚಂದ್ರಶೇಖರ್ ಸ್ವಾಮೀಜಿಯವರೇ, ಮಹಾಬುದ್ಧಿಯವರೇ, 1000 ಓಟ್ ಇಲ್ಲ ಅಂದರೆ ಮುಗೀತು, ಅವತ್ತೇ BJP ಫಿನಿಶು. ಯಾರ ವಿರುದ್ಧ ಹೇಳ್ಯಾರವರು? ಅವಾಗ ಗೋತ್ರದ ಮೇಲೆ ನಡೆಯುತ್ತೆ ಎಲೆಕ್ಷನ್ನು. ಆವಾಗ ಬರೋದು ದಾಸ್ ಒಕ್ಕಲಿಗರು, ಗಂಗಡಕಾರ ಒಕ್ಕಲಿಗರು, ಮರ್ಸು ಒಕ್ಕಲಿಗರು, ಲಿಂಗಾಯತರು, ಸಾಧರು, ಬಣಜಿ, ಇದು ಆವಾಗ ಶುರುವಾಗುತ್ತೆ. ನಾವಿರೋದ್ರಿಂದಲೇ ನಿಮಗೆ ಗೌರವ. ನಮಗೆ ಓಟಿನ ಹಕ್ಕಿಲ್ಲ ಅಂದರೆ 3 ಕಾಸಿನ ಗೌರವ ನಿಮಗಿರಲ್ಲ. ನಮಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ನಾವು MLA ಗಳಾಗಬೇಕು, ಮಂತ್ರಿಗಳಾಗಬೇಕು, ಏನಾದರೂ ನಾವಿಲ್ಲ. ನಾವೇನು ಹೇಳ್ತೀವಿ? ಪುಟ್ಟಪ್ಪನವ್ರು ಹೇಳಿದ್ದಾರೆ, ಸ್ವಾಮೀಜಿಯವರೇ, ನೀನು ಇಂಜಿನಿಯರ್ ಆಗು, ಡಾಕ್ಟ್ರ್ ಆಗು, ವಿಜ್ಞಾನಿ ಆಗು, ರಾಜಕಾರಣಿ ಆಗು, ಏನಾದರೂ ಆಗು, ಮೊದಲು ನೀ ಮಾನವನಾಗು. ಅವಾಗ BJP ಮಾಡಿದ ತಪ್ಪು, ಈ ಕಾಂಗ್ರೆಸ್ ಮಾಡಿದ್ದು ತಪ್ಪು. ಪಾಣಿ ರೈತರ ಹೆಸರಿಗಿದ್ರೆ ಆ ಭೂಮಿಯ ಮಾಲೀಕ ಅವನೇ. ಉಡುಪಿ ಮಠದ್ದು ಡಿಸ್ಟ್ರಿಕ್ಟ್ ಕೋರ್ಟ್ ಒಂದು ತೀರ್ಪು ಕೊಡ್ತು, ಹೈಕೋರ್ಟ್ ಇಲ್ಲ, ಇದು ಮಠದ್ದೇ ಜಾಗ, ರೈತರದ್ದೇ ಅಲ್ಲ ಅಂತು. ಅದ್ರ ಬಗ್ಗೆ ಯಾಕೆ BJP ಮಾತಾಡ್ತಾ ಇಲ್ಲ? ನಾವೇನು ಹೇಳ್ತೀವಿ? ಯಾವ ಭೂಮಿಯನ್ನು ರೈತ ಉಳಿದನು ಅವನ ಹೆಸರಿಗೆ ಪಾಣಿ ಇದ್ದರೆ ಆ ಜಮೀನು ಅವನಿಗೆ ಹೋಗ್ಬೇಕು. ಇದರ ಬಗ್ಗೆ ರೈತ ಸಂಘದವರು ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. BJPಯವರೇ, ನೀವು ನಿಮ್ಮ ಪಾಡಿಗೆ ನೀವಿರಿ, ನಾವು ಆ ಜಮೀನನ್ನು ತಗೊಳ್ಳೋ ಸಾಮರ್ಥ್ಯ ರೈತರಿಗಿದೆ, ರೈತರಿಗೆ ಶಕ್ತಿ ಇದೆ. ರೈತರಿಂದ ರಾಜಕೀಯ ಪಕ್ಷ ಇದೆ ಹೊರತು ರಾಜಕೀಯ ಪಕ್ಷದಿಂದ ರೈತರಿಲ್ಲ.
ರಾಜಕೀಯ ಪಕ್ಷಕ್ಕೆ ಇರೋ ಆಯುಸ್ಸು 5 ವರ್ಷ. ಆ ಪಕ್ಷಕ್ಕೆ ಹುಟ್ಟಿಸೋ ಇರೋ ಆಯುಸ್ಸು ರೈತನಿಗೆ, ಅವನಿಗೆ ಸಾಯೋ ತನಕ ಅವನಿಗೆ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇದು ವಿವಾದನೇ ಇಲ್ಲ. ಸುಮ್ಮನೆ ಇದನ್ನು BJPಯವ್ರು ಹೇಳ್ತಾರೆ ಅಂಥೇಳಿ ಸ್ಟೇಜ್ ಮಾಡಿಕೊಂಡು ನೀವು ಇದನ್ನು ರಾಜ್ಯ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಬದಲು ಮಹದಾಯಿ ಯೋಜನೆ ತನ್ನಿ. ಸ್ವಾಮಿನಾಥನ್ ಹೇಳಿದ್ರು ಬೆಳೆ, ಭತ್ತಕ್ಕೆ ಏನು ರೇಟ್ ಇರಬೇಕು, ಕಬ್ಬಿಗೇನು ರೇಟ್ ಇರಬೇಕು, ಇದಕ್ಕೆ ಹೋರಾಟ ಮಾಡ್ರಪ್ಪ. ರೈತರ ಮಕ್ಕಳಿಗೆ ಇವತ್ತು ಪ್ರವೇಶಗಳು ಸಿಗ್ತಾ ಇಲ್ಲ ವಿದ್ಯಾಸಂಸ್ಥೆಗಳಲ್ಲಿ. ರೈತರಿಗೆ ಇವತ್ತು ಬೆಳೀತಕ್ಕಂಥದ್ದಕ್ಕೆ ಜ್ಞಾನ ಇಸ್ರಾಯೇಲಿಂದ ತರ್ತಿರೋ ತರ್ರಿ. ನಾನು ಸಾಬ್ರವನಾಗಿ 20 ವರ್ಷದಿಂದ ಹೇಳಿದ್ದೆ, ರೈತನ ಬೆಳೆ ಒಳ್ಳೆಯದಾಗೋದಾದರೆ ಇಸ್ರಾಯೇಲಿನ ತತ್ವ ಜ್ಞಾನ ತಂದರೂ ನಾನು ಅದಕ್ಕೆ ಸ್ವಾಗತ ಮಾಡ್ತೇನೆ. ನನ್ನ ರೈತನ ಕಲ್ಯಾಣ ಆಗ್ಬೇಕು. ನನಗೆ ನಿಮ್ಮ ಕೈಯಲ್ಲಿ ಕೇಂದ್ರ ಸರ್ಕಾರ ಇದೆ, ಮಾಡಿ CBI ಎನ್ಕ್ವೈರಿ. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಬಜಾರಲ್ಲಿ ಇದು ಓಟ್ ಸಿಗತ್ತೆ, ಇದರಿಂದ ನಿಮಗೆ ಸಿಗಲ್ಲ. ಶಿಗ್ಗಾವಿಯಲ್ಲಿ ಇದು ಹೇಳೇ ಹಾಳಾಗದ್ರಿ ನೀವು. ಶಿಗ್ಗಾವಿಯಲ್ಲಿ ಇದನ್ನು ಹೇಳೇ ಹಾಳಾದ್ರಿ. ರೈತರು ಉಗಿದು ಕಳಿಸಿದ್ರು ನಿಮಗೆ. ಈ ಕಾಂಗ್ರೆಸ್ನವ್ರಿಗೆ ಸರಿಯಾಗಿ ಹೇಳಂಗೆ ಇನ್ನೂ ಹೇಳಿರ್ತಿದ್ರೆ 50,000ದಿಂದ ಗೆದ್ದಿರೋರಲ್ಲಿ. ಸಂಡೂರಿನಲ್ಲಿ ಏನಾಯಿತು, ಅಲ್ಲೂ ಇದೇ ಆಯ್ತು. ಜನ, ಕರ್ನಾಟಕ ರಾಜ್ಯದ ಜನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮ ಹಕ್ಕು, ನಮ್ಮ ಜೀವ ಅದು. ಉಡುಪಿ ಸ್ವಾಮಿಗಳು ಏನು ಹೇಳಿದ್ರು, ಬದಲಾಯಿಸ್ತೀವಿ, ಇದನ್ನು ಬದಲಾಯಿಸಿ ಅಂತ. ಇವ್ರ ಬುದ್ಧಿ BJPಯವ್ರಿಗೆ ಏನಿದೆ ಪ್ಲಾನ್ ಗೊತ್ತಾಯ್ತಾ? ಅವರೇನು ಹೇಳ್ತಾರೆ, ಛಲವಾದಿ ಯಾರು ಇದಾರಲ್ಲ MLC ನಾರಾಯಣ ಸ್ವಾಮಿ ಛಲವಾದಿ ಮಗ. ಉಡುಪಿ ಸ್ವಾಮಿಗಳು ಸಂವಿಧಾನ ಬದಲಾಯಿಸು ಅಂತ ಹೇಳಿದ್ರಲ್ಲ ಮಗ, ಏನು ಹೇಳ್ತೀಯಪ್ಪ? ಉಡುಪಿ ಮಠದ ಎದುರುಗಡೆ ಹೋಗಿ ಧರಣ ಮಾಡ್ತಿರೋ, ಇದೇ ನಿಮ್ಗೆ ಆ ಶಕ್ತಿ? ಇವತ್ತು ಆ ಸ್ವಾಮಿ ಏನು ಆ ಥರ ಹೇಳಿದ್ದಾರೆ, ಕೇಂದ್ರ ಸರ್ಕಾರದವ್ರು ಕೂಡಲೇ ಹೇಳಬೇಕು, ಇದು ಹೇಳಿರೋ ತಪ್ಪು. ಸಂವಿಧಾನದ ಒಂದೊಂದು ಹಾಳೆನೇ ಕೇಳ್ತಾ ಇದ್ದಾರೆ ಇವರು. ಡೈಲಿ ಒಂದೊಂದು ಹಾಳೆ ಕೇಳ್ತಾ ಇದ್ದಾರೆ. ಕೇಂದ್ರದಲ್ಲಿ ವಕ್ಫ್ ಬಿಲ್ಲು ಅಂತ ತರ್ತಾ ಇದ್ದಾರೆ. ಏನದು ಕೋರ್ಟ್ ಮುಂದೆ ಅದು ನಿಲ್ಲತ್ತಾ? ಇವತ್ತು ಅವರು ಜನ ನಮ್ಮ ಪಾಲಿ ಕೃಷ್ಣರಾಗಿ ಜನರ ಶಕ್ತಿಯ ಚಕ್ರವನ್ನು ಜನ ಚನ್ನಪಟ್ಟಣದಲ್ಲಿ ಬಿಟ್ಟರು. ಹಂಗೆ ಕರ್ನಾಟಕದಲ್ಲಿ ಆ ಚಕ್ರ ಬಿಡಿ ಧರ್ಮವನ್ನು ಮರುಸ್ಥಾಪನೆ ಮಾಡಿ. ಇವತ್ತು ದೇವರು ಬರಲ್ಲ, ಅವತಾರ ತಗೊಳ್ಳಲ್ಲ. ಬಂದರೆ ಇವ್ನು ಯಾವನ ನಾಟಕದವನು ಅಂದ್ಬಿಡ್ತಾರೆ, ನಂಬಲ್ಲ ಜನ. ಅಲ್ಲಿ ನಿಮಗೆ ಜಿ ಟಿ ದೇವೇಗೌಡರು ಭೇಟಿ ಮಾಡಿದ ವಿಷಯದ ಬಗ್ಗೆ, ಅವ್ರ ಮನೆಗೆ ಹೋಗಿದ್ದ ಬಸ್ಸೆ ಸಾರಾ ಮಹೇಶ ಒಂದಷ್ಟು ಏನೋ ಮಾತಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಪಾಪ ಸಾರಾ ಮಹೇಶು ಇನ್ನೂ ಎಳಸು. ಈ ಜಿ ಟಿ ದೇವೇಗೌಡರನ್ನು ಚೆನ್ನಾಗಿ ಇಟ್ಕೊಂಡಿದ್ದ ಅವನು ಯಾವತ್ತೇ ಮೇಲೆ ಆಗಿರ್ತಿದ್ದ. ಜಿ ಟಿನ ಮುಗಿಸೋದಕ್ಕೆ ಸಾರಾ ಮಹೇಶ್ ಪ್ರಯತ್ನ ಪಟ್ಟ. ಕುಮಾರಸ್ವಾಮಿ ಜೊತೆಗೆ ಸೇರಿಕೊಂಡು ಇವ್ರನ್ನ ಪ್ರಯತ್ನ ಪಟ್ಟ. ಆಗಲೂ ಜಿ ಟಿಗೆ ಮುಗ್ಸೋಕ್ಕಾಗಿಲ್ಲ. ಜಿ ಟಿನೂ ಗೆದ್ದರು, ಪಕ್ಕದಲ್ಲಿ ಹುಣಸೂರು ತನ್ನ ಮಗನಿಗೂ ಗೆಲ್ಲಿಸ್ಕೊಂಡ್ರು. ದೇವೇಗೌಡರ ನಂತರ ಒಕ್ಕಲಿಗರಲ್ಲಿ ಶಕ್ತಿ ಇರ್ತಕ್ಕಂಥ ನಾಯಕರು ಜಿ ಟಿ ದೇವೇಗೌಡರು. ಹಾಗಾಗಿ ಅವರದ್ದೇ ಆದಂಥ ಒಂದು ಗೌರವ ಇದೆ. ಅದಕ್ಕೆ ನಾನು ನಿನ್ನೆ ಅವ್ರ ಹುಟ್ಟುಹಬ್ಬಕ್ಕೆ ಅವ್ರ ಮನೆ ಹೋಗಿ, ಬೇರೆ ಯಾವ ಉದ್ದೇಶದಿಂದಲೂ ಹೋಗಿಲ್ಲ ನಾವು. ಅವ್ರಿಗೆ ಹೋಗಿ ಹಾರ ಹಾಕಿ ಅವ್ರ ಜೊತೆಲಿ ಕೂತು, ಅವರು ಧರ್ಮಪತ್ನಿ ಪಾಪ ಅನ್ನಪೂರ್ಣೇಶ್ವರಿ ಒಳ್ಳೆ ಮುದ್ದೆ, ಸಾರು, ಮಟನ್ ಗಿಟನ್ ಇರಲಿಲ್ಲ, ಸಾಂಬಾರು, ಹುಡುಗಬ್ಬ ಪೂಜೆ ಇತ್ತು, ಒಳ್ಳೆ ಊಟ, ಮಜ್ಜಿಗೆ ಮೊಸರು ಎಲ್ಲ ತಿಂದು ಸಂತೋಷದಿಂದ ನನ್ನ ಮೈಸೂರಿಂದ ವಾಪಸ್ ಬಂದೆ. 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿ ಗೌರವದಿಂದ ರೈತ ಬಾಳಬೇಕು. ಇವತ್ತದು ಬಾಳ್ತಾ ಇದ್ದಾರಾ? ಇಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಯಾರಾದರೂ ಸ್ವಾಮಿಗಳು ಮೆರವಣಿಗೆ ಹೊಂಟಿದ್ರಾ? ರೈತರು ಸತ್ತಾಗಿ ನೀವು ಹೋಗ್ತಾ ಇಲ್ಲ. ಖುದ್ ಸಿದ್ದರಾಮಯ್ಯನೇ ಆರ್ಡರ್ ಮಾಡಿದ್ದಾರೆ. ಈಗ ಎಲ್ಲೋ ಪಾಣಿ ಬದಲಾವಣೆ ಆಗಂಗಿಲ್ಲ,
ಎಲ್ಲ ಆರ್ಡರ್ಗಳು ಕ್ಯಾನ್ಸಲ್ ಆಗಿದೆ ಅಷ್ಟು ಹೇಳಿದ್ಮೇಲೂ ನೀವು ಮೆರವಣಿಗೆ ಹೋಗ್ತಾ ಇದ್ದೀರಿ ಅಂದರೆ ಇದರ ಅರ್ಥ ಏನು? ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಅದು ಗೆಜೆಟ್ ನೋಟಿಫಿಕೇಶನ್ ತನ್ನಗೆ ಆಗತ್ತೆ. ಭೂ ಸುಧಾರಣೆ ಆಕ್ಟ್ ಪ್ರಕಾರವಾಗಿ ಪಾಣಿ ಇದ್ರೆ ಗೆಜೆಟಿಂದ ಏನು ಪ್ರಶ್ನೆ ಬರಲ್ಲ. ಪಾಣಿ ಈಸ್ ವೆರಿ ಇಂಪಾರ್ಟೆಂಟ್, ಅದೇ ದೊಡ್ಡ ಹಕ್ಕು. ಅದು ಬಂತು ಅಂತ ಹೇಳಿದ್ರೆ ಇನ್ನೇನು ಆಗ್ಬೇಕಾದ್ದೇ ಇಲ್ಲ. ಈಗ ಪಹಣಿಗಳ ತನ್ನ ದಾಖಲು ಮಾಡ್ತಿರೋದು ವರ್ಕ್ ಪ್ರಾಪರ್ಟಿ ಅಂತ ದಾಖಲು ಮಾಡ್ತಾರ ಕಾರಣಕ್ಕೆ. ಪಹಣಿ ಹೆಸರು ಯಾರಿಗಿದೆ? ಯಾರಾದ್ರೂ ಆಗಿಲ್ರಿ. ಗಂಡ ಯಾರು? ನಾನು. ಮುಗೀತು. ಪಕ್ಕದ ಮನೆ ಸಿದ್ದಪ್ಪ, ಆ ಕಡೆ ಬಸಪ್ಪ ತಗೊಂಡು ಏನ್ ಮಾಡ್ತೀರಿ ನೀವು? ನಿಮ್ಮ ಹೆಸರಿಗೆ ಪಾಣಿ ಇದೆಯೋ ಮುಗೀತು, ಅದು ಅವನೇ ಒಡಿಯ. ಅವನು ಭೂಮಿ ಮಾಡ್ತಾ ಇದ್ದಾನೆ. ಯಾರಾದ್ರೂ ಬಿಡಿಸಕ್ಕೆ ಹೋಗೋರ? ಭೂಮಿ ಬಿಡು ಅಂತ ಯಾರಾದ್ರೂ ಹೇಳಿದಾರ? ಹೇಳಿ ಎಲ್ಲಾದ್ರೂ ಒಂದು ನಿರ್ದೇಶನವನ್ನು. ಹಾವೇರಿಯಲ್ಲಿ ಒಂದು 4 ಎಕರೆ ಅತಿಕ್ರಮಣ ಆಗಿದೆ ಅಂದರು. ಅದಕ್ಕೂ ನಾವು ಡಿ ಸಿ ಹೇಳಿದ್ದೇವೆ, ಕೂಡಲೇ ಮಧ್ಯಪ್ರದೇಶ ಮಾಡಿ ರೈತರಿಗೆ ಆ ಜಮೀನು ಡಿ ಸಿ ಬಿಟ್ಕೊಡ್ಬೇಕು ಅಂತ. ಇದನ್ನು ಹೇಳಿ